ಸುಮಾರು ಅಂದರೆ 1ರಿಂದ 8ನೇ ತರಗತಿವರೆಗೂ ಇರತಕ್ಕಂಥ ಒಂದು ಶಾಲೆಯಲ್ಲಿ ಸುಮಾರು 500ಕ್ಕೂ ಹೆಚ್ಚು ಮಕ್ಕಳಿದ್ದಾವೆ. ಆದರೆ ಈ ಶಾಲೆಗಳಲ್ಲಿರ್ತಕ್ಕಂಥ ಕೊಠಡಿಗಳನ್ನು ಒಮ್ಮೆ ನೋಡಿದರೆ ನಿಜಕ್ಕೂ ಬೇಸರವಾಗುತ್ತೆ. ಸರ್ಕಾರ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಖರ್ಚು ಮಾಡಿ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿ ಮಾಡ್ತಾ ಇರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನೀವು ನೋಡ್ಬೋದು ಯಾವ ರೀತಿಯಾಗಿ ಆಗಿದೆ ಅಂದರೆ, ಮಕ್ಕಳು ಈ ಒಂದು ಕೊಠಡಿಯಲ್ಲಿ ಕುಳಿತು ಬಿಟ್ಟರೆ ನಿಜವಾಗ್ಲೂ ಆ ಮಕ್ಕಳ ಮೇಲೆ ಯಾವ ಸಂದರ್ಭದಲ್ಲಿ ಬೀಳುತ್ತೋ ಇಲ್ವೋ ಗೊತ್ತಿಲ್ಲ. ಆ ರೀತಿಯಾಗಿ ಮಕ್ಕಳು ಒಂದು ಜೀವವನ್ನು ಕೈಯಲ್ಲಿ ಇಟ್ಕೊಂಡು ಕೂತ್ಕೊಂಡ ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಈ ರೀತಿಯಾದ ಶಾಲೆಯ ವಾತಾವರಣ ಇರತಕ್ಕಂಥದ್ದು ಬಳ್ಳಾರಿ ತಾಲೂಕಿನ ಎತ್ತಿನ ಬೂದಿಹಾಳು ಗ್ರಾಮದಲ್ಲಿ. ಕೇವಲ ಒಂದು ಶಾಲೆಯ ಕೊಠಡಿಯನ್ನು ನಾನು ನಿಮಗೆ ತೋರಿಸ್ತಾ ಇಲ್ಲ, ಸಂಪೂರ್ಣವಾಗಿ ಶಾಲೆಯ ಚಿತ್ರಣವನ್ನು ರಿಪಬ್ಲಿಕ್ ಟಿವಿ ನಿಮಗೆ ತೋರಿಸುತ್ತೆ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಎಲ್ಲರೂ ಕೂಡ ಒಂದು ರೀತಿ ಅತಂತ್ರ ಪರಿಸ್ಥಿತಿಯಲ್ಲೇ ಶಾಲೆಗೆ ಬರ್ತಾ ಇರ್ತಕ್ಕಂಥದ್ದು. ಮೇಲಾಗಿ ಇದು ಒಂದು ರೀತಿ ಗಡಿ ಗ್ರಾಮ, ಅಂದರೆ ಎತ್ತಿನ ಬೂದಿಯಾಳು ಗ್ರಾಮದಿಂದ 3ರಿಂದ 4 ಕಿಲೋಮೀಟರ್ ಹೋದರೆ ಸಾಕು ಆಂಧ್ರ ಪ್ರದೇಶ ಬರುತ್ತೆ. ಅಂತಹ ಗ್ರಾಮದಲ್ಲಿ, ಅದರಲ್ಲೂ ವಿಶೇಷವಾಗಿ ಗಡಿ ಗ್ರಾಮದಲ್ಲಿ ಕನ್ನಡ ಶಾಲೆಗಳನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮುಂದಿನ ವರ್ಷ ಅಥವಾ ಈ ವರ್ಷ ಬಳ್ಳಾರಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅಂತಹದರಲ್ಲಿ ಇಂತಹ ಶಾಲೆಗಳನ್ನು ಒಂದು ರೀತಿಯಾಗಿ ವಿಶೇಷವಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು. ಜೊತೆಗೆ ಹೊಸ ಕೊಠಡಿಗಳನ್ನು ನಿರ್ಮಾಣ ಮಾಡಬೇಕು ಅಂತ ಹಲವಾರು ಸಾಹಿತಿಗಳು, ಶಿಕ್ಷಕರು, ಶಿಕ್ಷಣ ಪ್ರೇಮಿಗಳು ಎಲ್ಲರೂ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು. ಇದೇ ರೀತಿಯಾದ ಸನ್ನಿವೇಶ ಈ ಶಾಲೆಯದು 1 ವರ್ಷದಿಂದ ಇದ್ದರೂ ಕೂಡ ಇಲ್ಲಿಯವರೆಗೂ ಈ ಒಂದು ಶಾಲೆಗೆ ಹೊಸದಾಗಿ ಕಟ್ಟಡ ಶಾಂಕ್ಷನ್ ಆಗಿಲ್ಲ. ಹೀಗಾಗಿ ಗ್ರಾಮಸ್ಥರು ಸಾಕಷ್ಟು ಬೇಸರವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಇದನ್ನು ನಿಜಕ್ಕೂ ಶಿಕ್ಷಣ ಸಚಿವರು ನೋಡಬೇಕು. ಈ ಕೂಡಲೇ ಎಚ್ಚೆತ್ತು ಈ ಶಾಲೆಗೆ ಭೇಟಿಯನ್ನು ಕೂಡ ನೀಡಬೇಕು. ಯಾಕಂದರೆ ಹೆಚ್ಚು ಕಡಿಮೆ ಆದರೆ ಸುಮಾರು 100 ಮಕ್ಕಳ ಜೀವ ಹೋಗುತ್ತೆ. ಹೀಗಾಗಿ ಈ ಒಂದು ಊರಿಗೆ ಹೊಸದಾಗಿ ಶಾಲಾ ಕೊಠಡಿಗಳನ್ನು ಮಂಜೂರು ಮಾಡಬೇಕು. ಬಳ್ಳಾರಿ ಜಿಲ್ಲಾಧಿಕಾರಿಗಳು ಈ ಒಂದು ವರದಿಯನ್ನು ನೋಡಿ ಎಚ್ಚೆತ್ತುಕೊಳ್ಬೇಕು. ಜೊತೆಗೆ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ನಾಗೇಂದ್ರ ಅವರಾಗಿರ್ಬೋದು, ಜೊತೆಗೆ ಬಳ್ಳಾರಿ ಸಂಸದರಾಗಿರ್ತಕ್ಕಂಥ ಇ ತುಕಾರಾಮ್ ಅವರಾಗಿರ್ಬೋದು, ಅವರೆಲ್ಲರೂ ಕೂಡ ಎಚ್ಚೆತ್ತುಕೊಂಡು ಈ ಗ್ರಾಮಕ್ಕೆ ಭೇಟಿಯನ್ನು ಕೊಟ್ಟು ಇಮಿಡಿಯೇಟ್ ಆಗಿ ಸಾಕಷ್ಟು ಅನುದಾನ ಇದೆ ಬಳ್ಳಾರಿಯಲ್ಲಿ, ಆ DMF ಅನುದಾನ ಆಗಿರ್ಬೋದು ಅಥವಾ KKRDB ಅನುದಾನ ಆಗಿರ್ಬೋದು, ಅದರಲ್ಲಿ ಯಾವುದರಲ್ಲಾದರೂ ಒಂದು ಅನುದಾನವನ್ನು ತೆಗೆದಿಟ್ಟು ಈ ಊರಿಗೆ ಶಾಲೆಯನ್ನು ಮಂಜೂರು ಮಾಡಿ ಕೊಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಸುಮಾರು ಅಂದರೆ 1ರಿಂದ 8ನೇ ತರಗತಿವರೆಗೂ ಇರತಕ್ಕಂಥ ಒಂದು ಶಾಲೆಯಲ್ಲಿ ಸುಮಾರು 500ಕ್ಕೂ ಹೆಚ್ಚು ಮಕ್ಕಳಿದ್ದಾವೆ. ಆದರೆ ಈ ಶಾಲೆಗಳಲ್ಲಿರ್ತಕ್ಕಂಥ ಕೊಠಡಿಗಳನ್ನು ಒಮ್ಮೆ ನೋಡಿದರೆ ನಿಜಕ್ಕೂ ಬೇಸರವಾಗುತ್ತೆ. ಸರ್ಕಾರ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಖರ್ಚು ಮಾಡಿ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿ ಮಾಡ್ತಾ ಇರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನೀವು ನೋಡ್ಬೋದು ಯಾವ ರೀತಿಯಾಗಿ ಆಗಿದೆ ಅಂದರೆ, ಮಕ್ಕಳು ಈ ಒಂದು ಕೊಠಡಿಯಲ್ಲಿ ಕುಳಿತು ಬಿಟ್ಟರೆ ನಿಜವಾಗ್ಲೂ ಆ ಮಕ್ಕಳ ಮೇಲೆ ಯಾವ ಸಂದರ್ಭದಲ್ಲಿ ಬೀಳುತ್ತೋ ಇಲ್ವೋ ಗೊತ್ತಿಲ್ಲ. ಆ ರೀತಿಯಾಗಿ ಮಕ್ಕಳು ಒಂದು ಜೀವವನ್ನು ಕೈಯಲ್ಲಿ ಇಟ್ಕೊಂಡು ಕೂತ್ಕೊಂಡ ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಈ ರೀತಿಯಾದ ಶಾಲೆಯ ವಾತಾವರಣ ಇರತಕ್ಕಂಥದ್ದು ಬಳ್ಳಾರಿ ತಾಲೂಕಿನ ಎತ್ತಿನ ಬೂದಿಹಾಳು ಗ್ರಾಮದಲ್ಲಿ. ಕೇವಲ ಒಂದು ಶಾಲೆಯ ಕೊಠಡಿಯನ್ನು ನಾನು ನಿಮಗೆ ತೋರಿಸ್ತಾ ಇಲ್ಲ, ಸಂಪೂರ್ಣವಾಗಿ ಶಾಲೆಯ ಚಿತ್ರಣವನ್ನು ರಿಪಬ್ಲಿಕ್ ಟಿವಿ ನಿಮಗೆ ತೋರಿಸುತ್ತೆ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಎಲ್ಲರೂ ಕೂಡ ಒಂದು ರೀತಿ ಅತಂತ್ರ ಪರಿಸ್ಥಿತಿಯಲ್ಲೇ ಶಾಲೆಗೆ ಬರ್ತಾ ಇರ್ತಕ್ಕಂಥದ್ದು. ಮೇಲಾಗಿ ಇದು ಒಂದು ರೀತಿ ಗಡಿ ಗ್ರಾಮ, ಅಂದರೆ ಎತ್ತಿನ ಬೂದಿಯಾಳು ಗ್ರಾಮದಿಂದ 3ರಿಂದ 4 ಕಿಲೋಮೀಟರ್ ಹೋದರೆ ಸಾಕು ಆಂಧ್ರ ಪ್ರದೇಶ ಬರುತ್ತೆ. ಅಂತಹ ಗ್ರಾಮದಲ್ಲಿ, ಅದರಲ್ಲೂ ವಿಶೇಷವಾಗಿ ಗಡಿ ಗ್ರಾಮದಲ್ಲಿ ಕನ್ನಡ ಶಾಲೆಗಳನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮುಂದಿನ ವರ್ಷ ಅಥವಾ ಈ ವರ್ಷ ಬಳ್ಳಾರಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅಂತಹದರಲ್ಲಿ ಇಂತಹ ಶಾಲೆಗಳನ್ನು ಒಂದು ರೀತಿಯಾಗಿ ವಿಶೇಷವಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು. ಜೊತೆಗೆ ಹೊಸ ಕೊಠಡಿಗಳನ್ನು ನಿರ್ಮಾಣ ಮಾಡಬೇಕು ಅಂತ ಹಲವಾರು ಸಾಹಿತಿಗಳು, ಶಿಕ್ಷಕರು, ಶಿಕ್ಷಣ ಪ್ರೇಮಿಗಳು ಎಲ್ಲರೂ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು. ಇದೇ ರೀತಿಯಾದ ಸನ್ನಿವೇಶ ಈ ಶಾಲೆಯದು 1 ವರ್ಷದಿಂದ ಇದ್ದರೂ ಕೂಡ ಇಲ್ಲಿಯವರೆಗೂ ಈ ಒಂದು ಶಾಲೆಗೆ ಹೊಸದಾಗಿ ಕಟ್ಟಡ ಶಾಂಕ್ಷನ್ ಆಗಿಲ್ಲ. ಹೀಗಾಗಿ ಗ್ರಾಮಸ್ಥರು ಸಾಕಷ್ಟು ಬೇಸರವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಇದನ್ನು ನಿಜಕ್ಕೂ ಶಿಕ್ಷಣ ಸಚಿವರು ನೋಡಬೇಕು. ಈ ಕೂಡಲೇ ಎಚ್ಚೆತ್ತು ಈ ಶಾಲೆಗೆ ಭೇಟಿಯನ್ನು ಕೂಡ ನೀಡಬೇಕು. ಯಾಕಂದರೆ ಹೆಚ್ಚು ಕಡಿಮೆ ಆದರೆ ಸುಮಾರು 100 ಮಕ್ಕಳ ಜೀವ ಹೋಗುತ್ತೆ. ಹೀಗಾಗಿ ಈ ಒಂದು ಊರಿಗೆ ಹೊಸದಾಗಿ ಶಾಲಾ ಕೊಠಡಿಗಳನ್ನು ಮಂಜೂರು ಮಾಡಬೇಕು. ಬಳ್ಳಾರಿ ಜಿಲ್ಲಾಧಿಕಾರಿಗಳು ಈ ಒಂದು ವರದಿಯನ್ನು ನೋಡಿ ಎಚ್ಚೆತ್ತುಕೊಳ್ಬೇಕು. ಜೊತೆಗೆ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ನಾಗೇಂದ್ರ ಅವರಾಗಿರ್ಬೋದು, ಜೊತೆಗೆ ಬಳ್ಳಾರಿ ಸಂಸದರಾಗಿರ್ತಕ್ಕಂಥ ಇ ತುಕಾರಾಮ್ ಅವರಾಗಿರ್ಬೋದು, ಅವರೆಲ್ಲರೂ ಕೂಡ ಎಚ್ಚೆತ್ತುಕೊಂಡು ಈ ಗ್ರಾಮಕ್ಕೆ ಭೇಟಿಯನ್ನು ಕೊಟ್ಟು ಇಮಿಡಿಯೇಟ್ ಆಗಿ ಸಾಕಷ್ಟು ಅನುದಾನ ಇದೆ ಬಳ್ಳಾರಿಯಲ್ಲಿ, ಆ DMF ಅನುದಾನ ಆಗಿರ್ಬೋದು ಅಥವಾ KKRDB ಅನುದಾನ ಆಗಿರ್ಬೋದು, ಅದರಲ್ಲಿ ಯಾವುದರಲ್ಲಾದರೂ ಒಂದು ಅನುದಾನವನ್ನು ತೆಗೆದಿಟ್ಟು ಈ ಊರಿಗೆ ಶಾಲೆಯನ್ನು ಮಂಜೂರು ಮಾಡಿ ಕೊಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಸುಮಾರು ಅಂದರೆ 1ರಿಂದ 8ನೇ ತರಗತಿವರೆಗೂ ಇರತಕ್ಕಂಥ ಒಂದು ಶಾಲೆಯಲ್ಲಿ ಸುಮಾರು 500ಕ್ಕೂ ಹೆಚ್ಚು ಮಕ್ಕಳಿದ್ದಾವೆ. ಆದರೆ ಈ ಶಾಲೆಗಳಲ್ಲಿರ್ತಕ್ಕಂಥ ಕೊಠಡಿಗಳನ್ನು ಒಮ್ಮೆ ನೋಡಿದರೆ ನಿಜಕ್ಕೂ ಬೇಸರವಾಗುತ್ತೆ. ಸರ್ಕಾರ
ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಖರ್ಚು ಮಾಡಿ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿ ಮಾಡ್ತಾ ಇರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನೀವು ನೋಡ್ಬೋದು ಯಾವ ರೀತಿಯಾಗಿ ಆಗಿದೆ ಅಂದರೆ, ಮಕ್ಕಳು ಈ ಒಂದು ಕೊಠಡಿಯಲ್ಲಿ ಕುಳಿತು ಬಿಟ್ರೆ ನಿಜವಾಗ್ಲೂ ಆ ಮಕ್ಕಳ ಮೇಲೆ ಯಾವ ಸಂದರ್ಭದಲ್ಲಿ ಬೀಳುತ್ತೋ ಇಲ್ವೋ ಗೊತ್ತಿಲ್ಲ. ಆ ರೀತಿಯಾಗಿ ಮಕ್ಕಳು ಒಂದು ಜೀವವನ್ನು ಕೈಯಲ್ಲಿ ಇಟ್ಕೊಂಡು ಕೂತ್ಕೊಂಡ ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಈ ರೀತಿಯಾದ ಶಾಲೆಯ ವಾತಾವರಣ ಇರತಕ್ಕಂಥದ್ದು ಬಳ್ಳಾರಿ ತಾಲೂಕಿನ ಎತ್ತಿನ ಬೂದಿಹಾಳು ಗ್ರಾಮದಲ್ಲಿ. ಕೇವಲ ಒಂದು ಶಾಲೆಯ ಕೊಠಡಿಯನ್ನು ನಾನು ನಿಮಗೆ ತೋರಿಸ್ತಾ ಇಲ್ಲ, ಸಂಪೂರ್ಣವಾಗಿ ಶಾಲೆಯ ಚಿತ್ರಣವನ್ನು ರಿಪಬ್ಲಿಕ್ ಟಿವಿ ನಿಮಗೆ ತೋರಿಸುತ್ತೆ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು ಎಲ್ಲರೂ ಕೂಡ ಒಂದು ರೀತಿ ಅತಂತ್ರ ಪರಿಸ್ಥಿತಿಯಲ್ಲೇ ಶಾಲೆಗೆ ಬರ್ತಾ ಇರ್ತಕ್ಕಂಥದ್ದು. ಮೇಲಾಗಿ ಇದು ಒಂದು ರೀತಿ ಗಡಿ ಗ್ರಾಮ, ಅಂದರೆ ಎತ್ತಿನ ಬೂದಿಯಾಳು ಗ್ರಾಮದಿಂದ 3 ರಿಂದ 4 ಕಿಲೋಮೀಟರ್ ಹೋದರೆ ಸಾಕು ಆಂಧ್ರ ಪ್ರದೇಶ ಬರುತ್ತೆ. ಅಂತಹ ಗ್ರಾಮದಲ್ಲಿ, ಅದರಲ್ಲೂ ವಿಶೇಷವಾಗಿ ಗಡಿ ಗ್ರಾಮದಲ್ಲಿ ಕನ್ನಡ ಶಾಲೆಗಳನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮುಂದಿನ ವರ್ಷ ಅಥವಾ ಈ ವರ್ಷ ಬಳ್ಳಾರಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅಂತಹದ್ರಲ್ಲಿ ಇಂತಹ ಶಾಲೆಗಳನ್ನು ಒಂದು ರೀತಿಯಾಗಿ ವಿಶೇಷವಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು. ಜೊತೆಗೆ ಹೊಸ ಕೊಠಡಿಗಳನ್ನು ನಿರ್ಮಾಣ ಮಾಡಬೇಕು ಅಂತ ಹಲವಾರು ಸಾಹಿತಿಗಳು, ಶಿಕ್ಷಕರು, ಶಿಕ್ಷಣ ಪ್ರೇಮಿಗಳು ಎಲ್ಲರೂ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು. ಇದೇ ರೀತಿಯಾದ ಸನ್ನಿವೇಶ ಈ ಶಾಲೆಯದು 1 ವರ್ಷದಿಂದ ಇದ್ದರೂ ಕೂಡ ಇಲ್ಲಿಯವರೆಗೂ ಈ ಒಂದು ಶಾಲೆಗೆ ಹೊಸದಾಗಿ ಕಟ್ಟಡ ಶಾಂಕ್ಷನ್ ಆಗಿಲ್ಲ. ಹೀಗಾಗಿ ಗ್ರಾಮಸ್ಥರು ಸಾಕಷ್ಟು ಬೇಸರವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಇದನ್ನು ನಿಜಕ್ಕೂ ಶಿಕ್ಷಣ ಸಚಿವರು ನೋಡಬೇಕು. ಈ ಕೂಡಲೇ ಎಚ್ಚೆತ್ತು ಈ ಶಾಲೆಗೆ ಭೇಟಿಯನ್ನು ಕೂಡ ನೀಡಬೇಕು. ಯಾಕಂದರೆ ಹೆಚ್ಚು ಕಡಿಮೆ ಆದರೆ ಸುಮಾರು 100 ಮಕ್ಕಳ ಜೀವ ಹೋಗುತ್ತೆ. ಹೀಗಾಗಿ ಈ ಒಂದು ಊರಿಗೆ ಹೊಸದಾಗಿ ಶಾಲಾ ಕೊಠಡಿಗಳನ್ನು ಮಂಜೂರು ಮಾಡಬೇಕು. ಬಳ್ಳಾರಿ ಜಿಲ್ಲಾಧಿಕಾರಿಗಳು ಈ ಒಂದು ವರದಿಯನ್ನು ನೋಡಿ ಎಚ್ಚೆತ್ತುಕೊಳ್ಬೇಕು. ಜೊತೆಗೆ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ನಾಗೇಂದ್ರ ಅವರಾಗಿರ್ಬೋದು, ಜೊತೆಗೆ ಬಳ್ಳಾರಿ ಸಂಸದರಾಗಿರ್ತಕ್ಕಂಥ ತುಕಾರಾಮ್ ಅವರಾಗಿರ್ಬೋದು, ಅವರೆಲ್ಲರೂ ಕೂಡ ಎಚ್ಚೆತ್ತುಕೊಂಡು ಈ ಗ್ರಾಮಕ್ಕೆ ಭೇಟಿಯನ್ನು ಕೊಟ್ಟು ಇಮಿಡಿಯೇಟ್ ಆಗಿ ಸಾಕಷ್ಟು ಅನುದಾನ ಇದೆ ಬಳ್ಳಾರಿಯಲ್ಲಿ, DMF ಅನುದಾನ ಆಗಿರ್ಬೋದು ಅಥವಾ KKRDB ಅನುದಾನ ಆಗಿರ್ಬೋದು, ಅದರಲ್ಲಿ ಯಾವುದರಲ್ಲಾದರೂ ಒಂದು ಅನುದಾನವನ್ನು ತೆಗೆದಿಟ್ಟು ಈ ಊರಿಗೆ ಶಾಲೆಯನ್ನು ಮಂಜೂರು ಮಾಡಿ ಕೊಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಸುಮಾರು ಅಂದರೆ 1 ರಿಂದ 8ನೇ ತರಗತಿವರೆಗೂ ಇರತಕ್ಕಂಥ ಒಂದು ಶಾಲೆಯಲ್ಲಿ ಸುಮಾರು 500ಕ್ಕೂ ಹೆಚ್ಚು ಮಕ್ಕಳಿದ್ದಾವೆ. ಆದರೆ ಈ ಶಾಲೆಗಳಲ್ಲಿರ್ತಕ್ಕಂಥ ಕೊಠಡಿಗಳನ್ನು ಒಮ್ಮೆ ನೋಡಿದರೆ ನಿಜಕ್ಕೂ ಬೇಸರವಾಗುತ್ತೆ. ಸರ್ಕಾರ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಖರ್ಚು ಮಾಡಿ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿ ಮಾಡ್ತಾ ಇರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನೀವು ನೋಡ್ಬೋದು ಯಾವ ರೀತಿಯಾಗಿ ಆಗಿದೆ ಅಂದರೆ, ಮಕ್ಕಳು ಈ ಒಂದು ಕೊಠಡಿಯಲ್ಲಿ ಕುಳಿತು ಬಿಟ್ರೆ ನಿಜವಾಗ್ಲೂ ಆ ಮಕ್ಕಳ ಮೇಲೆ ಯಾವ ಸಂದರ್ಭದಲ್ಲಿ ಬೀಳುತ್ತೋ ಇಲ್ವೋ ಗೊತ್ತಿಲ್ಲ. ಆ ರೀತಿಯಾಗಿ ಮಕ್ಕಳು ಒಂದು ಜೀವವನ್ನು ಕೈಯಲ್ಲಿ ಇಟ್ಕೊಂಡು ಕೂತ್ಕೊಂಡ ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಈ ರೀತಿಯಾದ ಶಾಲೆಯ ವಾತಾವರಣ ಇರತಕ್ಕಂಥದ್ದು ಬಳ್ಳಾರಿ ತಾಲೂಕಿನ ಎತ್ತಿನ ಬೂದಿಹಾಳು ಗ್ರಾಮದಲ್ಲಿ. ಕೇವಲ ಒಂದು ಶಾಲೆಯ ಕೊಠಡಿಯನ್ನು ನಾನು ನಿಮಗೆ ತೋರಿಸ್ತಾ ಇಲ್ಲ, ಸಂಪೂರ್ಣವಾಗಿ ಶಾಲೆಯ ಚಿತ್ರಣವನ್ನು ರಿಪಬ್ಲಿಕ್ ಟಿವಿ ನಿಮಗೆ ತೋರಿಸುತ್ತೆ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು ಎಲ್ಲರೂ ಕೂಡ ಒಂದು ರೀತಿ ಅತಂತ್ರ ಪರಿಸ್ಥಿತಿಯಲ್ಲೇ ಶಾಲೆಗೆ ಬರ್ತಾ ಇರ್ತಕ್ಕಂಥದ್ದು. ಮೇಲಾಗಿ ಇದು ಒಂದು ರೀತಿ ಗಡಿ ಗ್ರಾಮ, ಅಂದರೆ ಎತ್ತಿನ ಬೂದಿಯಾಳು ಗ್ರಾಮದಿಂದ 3 ರಿಂದ 4 ಕಿಲೋಮೀಟರ್ ಹೋದರೆ ಸಾಕು ಆಂಧ್ರ ಪ್ರದೇಶ ಬರುತ್ತೆ. ಅಂತಹ ಗ್ರಾಮದಲ್ಲಿ, ಅದರಲ್ಲೂ ವಿಶೇಷವಾಗಿ ಗಡಿ ಗ್ರಾಮದಲ್ಲಿ ಕನ್ನಡ ಶಾಲೆಗಳನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮುಂದಿನ ವರ್ಷ ಅಥವಾ ಈ ವರ್ಷ ಬಳ್ಳಾರಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅಂತಹದ್ರಲ್ಲಿ ಇಂತಹ ಶಾಲೆಗಳನ್ನು ಒಂದು ರೀತಿಯಾಗಿ ವಿಶೇಷವಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು. ಜೊತೆಗೆ ಹೊಸ ಕೊಠಡಿಗಳನ್ನು ನಿರ್ಮಾಣ ಮಾಡಬೇಕು ಅಂತ ಹಲವಾರು ಸಾಹಿತಿಗಳು, ಶಿಕ್ಷಕರು, ಶಿಕ್ಷಣ ಪ್ರೇಮಿಗಳು ಎಲ್ಲರೂ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು. ಇದೇ ರೀತಿಯಾದ ಸನ್ನಿವೇಶ ಈ ಶಾಲೆಯದು 1 ವರ್ಷದಿಂದ ಇದ್ದರೂ ಕೂಡ ಇಲ್ಲಿಯವರೆಗೂ ಈ ಒಂದು ಶಾಲೆಗೆ ಹೊಸದಾಗಿ ಕಟ್ಟಡ ಶಾಂಕ್ಷನ್ ಆಗಿಲ್ಲ. ಹೀಗಾಗಿ ಗ್ರಾಮಸ್ಥರು ಸಾಕಷ್ಟು ಬೇಸರವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಇದನ್ನು ನಿಜಕ್ಕೂ ಶಿಕ್ಷಣ ಸಚಿವರು ನೋಡಬೇಕು. ಈ ಕೂಡಲೇ ಎಚ್ಚೆತ್ತು ಈ ಶಾಲೆಗೆ ಭೇಟಿಯನ್ನು ಕೂಡ ನೀಡಬೇಕು. ಯಾಕಂದರೆ ಹೆಚ್ಚು ಕಡಿಮೆ ಆದರೆ ಸುಮಾರು 100 ಮಕ್ಕಳ ಜೀವ ಹೋಗುತ್ತೆ. ಹೀಗಾಗಿ ಈ ಒಂದು ಊರಿಗೆ ಹೊಸದಾಗಿ ಶಾಲಾ ಕೊಠಡಿಗಳನ್ನು ಮಂಜೂರು ಮಾಡಬೇಕು. ಬಳ್ಳಾರಿ ಜಿಲ್ಲಾಧಿಕಾರಿಗಳು ಈ ಒಂದು ವರದಿಯನ್ನು ನೋಡಿ ಎಚ್ಚೆತ್ತುಕೊಳ್ಬೇಕು. ಜೊತೆಗೆ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ನಾಗೇಂದ್ರ ಅವರಾಗಿರ್ಬೋದು, ಜೊತೆಗೆ ಬಳ್ಳಾರಿ ಸಂಸದರಾಗಿರ್ತಕ್ಕಂಥ ತುಕಾರಾಮ್ ಅವರಾಗಿರ್ಬೋದು, ಅವರೆಲ್ಲರೂ ಕೂಡ ಎಚ್ಚೆತ್ತುಕೊಂಡು ಈ ಗ್ರಾಮಕ್ಕೆ ಭೇಟಿಯನ್ನು ಕೊಟ್ಟು ಇಮಿಡಿಯೇಟ್ ಆಗಿ ಸಾಕಷ್ಟು ಅನುದಾನ ಇದೆ ಬಳ್ಳಾರಿಯಲ್ಲಿ, DMF ಅನುದಾನ ಆಗಿರ್ಬೋದು ಅಥವಾ KKRDB ಅನುದಾನ ಆಗಿರ್ಬೋದು, ಅದರಲ್ಲಿ ಯಾವುದರಲ್ಲಾದರೂ ಒಂದು ಅನುದಾನವನ್ನು ತೆಗೆದಿಟ್ಟು ಈ ಊರಿಗೆ ಶಾಲೆಯನ್ನು ಮಂಜೂರು ಮಾಡಿ ಕೊಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.